ಹಾಯ್ ಫ್ರೆಂಡ್ಸ್, ಇದು ಸಂಡೆಯ ಬ್ಲಾಗ್. ನಾನು ಸಂಡೇ ಟಿಫನ್ ಆದಮೇಲೆ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನಾನು ಇನ್ನು ಶ್ರಾವಣ ಮಾಸ ಸ್ಟಾರ್ಟ್ ಆಯ್ತಲ್ವಾ, ಮನೆ ಕ್ಲೀನ್ ಮಾಡ್ಕೊಬೇಕಿತ್ತು. ಸೊ ಮನೆಯೆಲ್ಲ ಡೀಪ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೆ. ನನ್ನ ಹಸ್ಬೆಂಡ್ ಇರುವಾಗಲೇ ಸ್ವಲ್ಪ ರೂಮ್ನ ಕ್ಲೀನ್ ಮಾಡ್ಕೊಳ್ಳೋಣ, ಯಾಕೆ ಅಂದರೆ ಕಬೋರ್ಡ್ಸ್ ಎಲ್ಲ ತುಂಬ ಮೆಸ್ಸಿಯಾಗಿತ್ತು. ಅಲ್ಲಿಗೆ ನನಗೆ ಹತ್ತಿ ಕ್ಲೀನ್ ಮಾಡ್ಕೊಳಕ್ಕಾಗಲ್ಲ ಅಂತೇಳಿ ಅವ್ರು ಇದ್ದಾಗಲೇ ಇವತ್ತು ಅಷ್ಟು ಬೆಡ್ರೂಮ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೆ. ನಮ್ಮದು ಕ್ಲೀನಿಂಗ್ ಸ್ಪ್ರೇ ಕೂಡ ಖಾಲಿಯಾಗಿತ್ತು. ನಾನು ಯಾವ ಥರ ಕ್ಲೀನಿಂಗ್ ಸ್ಪ್ರೇ ಮಾಡ್ಕೊತೀನಿ ಅಂದರೆ, ಒಂದು ಬೌಲಿಗೆ ಸ್ವಲ್ಪ ಟೂತ್ ಪೇಸ್ಟ್ನ ಹಾಕಿ ಒಂದು ನಿಂಬೆಹಣ್ಣ ಹಿಂಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಪೇಸ್ಟ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಶಾಂಪೂನ ಅದರೊಳಗಡೆ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಬೇಕು. ಅದಾದಮೇಲೆ ವಿನೆಗರ್ ಹಾಕಬೇಕು. ನಿಮಗೆ ಇದರಲ್ಲಿ ಯಾವ ಐಟಮ್ ಇದೆ ಅದರಲ್ಲಿ ಮಾತ್ರ ಮಾಡ್ಕೊಳ್ಳಿ. ಬೇಕಿದ್ರೆ ಬರೀ ಪೇಸ್ಟ್ಗಳೇ ಮಾಡ್ಕೊಬೋದು, ಅಂದರೆ ಸ್ಮೆಲ್ ಚೆನ್ನಾಗಿದ್ದಾಗಲಿ ಅಂತ ಹೇಳಿ ಶಾಂಪೂ ಹಾಕ್ಕೊಂಡೆ. ನೋಡಿ, ವಿನೆಗರ್ ಹಾಕಿದ್ಮೇಲೆ ಸ್ವಲ್ಪ ನೊರೆ ಬರುತ್ತೆ. ಒಂದು 10 ನಿಮಿಷ ಬಿಟ್ಟ ಮೇಲೆ ಅದು ಕಮ್ಮಿ ಆಗುತ್ತೆ. ಅದು ಕಮ್ಮಿ ಆದಮೇಲೆ ನಿಮಗೆ ಎಷ್ಟು ಲಿಕ್ವಿಡ್ ಬೇಕೋ ಅಷ್ಟು ನೀರನ್ನ ಅದಕ್ಕೆ ಹಾಕ್ಕೊಂಡ್ಬಿಟ್ಟು ಸೋಸ್ಕೊಂಡು ಒಂದು ಸ್ಪ್ರೇ ಬಾಟಲ್ಗೆ ಹಾಕಿಟ್ಕೊಂಡ್ರೆ ಕ್ಲೀನಿಂಗ್ ಸ್ಪ್ರೇ ರೆಡಿ ಆಗುತ್ತೆ. ಇದಕ್ಕೆ ಯಾವುದಕ್ಕೆಲ್ಲ ಇದು ಯೂಸ್ ಆಗುತ್ತೆ ಅಂದರೆ, ಮೇಯ್ನು ನಮ್ಮ ಮನೇಲಿ ಚಿಕ್ಕ ಮಕ್ಕಳು ಇರೋ ಅಂಥ ಮನೇಲಂತೂ ಗೋಡೆ ಒಳಗೆ ವಿಚಿತ್ರಗಳು ಚಿತ್ತಾರಗಳು ಮೂಡಿರುತ್ತೆ. ಅದನ್ನು ಕ್ಲೀನ್ ಮಾಡೋದಂತೂ ದೊಡ್ಡ ಟಾಸ್ಕು. ಈ ಮೆಡಿಷನ್ ಅದಕ್ಕೆ ಒಳ್ಳೆ ಯೂಸ್ಫುಲ್ ಅಂತಲೇ ಹೇಳ್ಬೋದು. ನೋಡಿ, ಗೀಜಿರೋ ಜಾಗಕ್ಕೆ ಈ ಥರ ಸ್ಪ್ರೇ ಮಾಡಿ 2 ನಿಮಿಷ ಬಿಟ್ಟು ಒಂದು ಕಾಟನ್ ಬಟ್ಟೆ ತೊಗೊಂಡು ಒರೆಸಿದ್ರೆ ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ಅಂದರೆ, ಇದು ಬರೀ ಗೋಡೆ ಅಲ್ಲ, ನಿಮ್ಮದು ಸ್ಲ್ಯಾಬು, ಟೈಲ್ಸು, ಹಾಗೆ ಸ್ಟವ್ಗಳು ಎಲ್ಲ ಒರೆಸ್ಕೊಬೋದು. ಇದು ತುಂಬ ಈಸಿಯಾಗಿ ತುಂಬ ಕ್ಲೀನ್ ಆಗುತ್ತೆ. ನೋಡಿ ಗೋಡೆ ಎಷ್ಟು ನೀಟಾಯಿತು ಅಂತ. ಸೊ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ರೂಮ್ ಕ್ಲೀನ್ ಮಾಡೋಣ ಅಂತ ಹೊರಟೆ. ಸೊ ರೂಮಲ್ಲಿ ಮೇಲ್ಗಡೆ ಎಲ್ಲ ಹಾಗೇ ಇತ್ತು ಐಟಮ್ಸು, ತುಂಬ ದಿನದಿಂದ ಕ್ಲೀನೇ ಮಾಡಿರಲಿಲ್ಲ. ನನಗೆ ಮೇಲತ್ತಿ ಕ್ಲೀನ್ ಮಾಡೋಕ್ಕೆ ತುಂಬ ಎತ್ತರ ಅಲ್ವಾ, ಆಗಲ್ಲ ಅಂತ ಹೇಳ್ಬಿಟ್ಟು ಹಸ್ಬೆಂಡ್ ಇದ್ರು ಅಂತ ಅವ್ರ ಕೈಲೇ ಎಲ್ಲ ಕ್ಲೀನ್ ಮಾಡಿಸ್ಕೊಂಡು ಅವರೆಲ್ಲ ಐಟಮ್ಸ್ನ ಕೆಳಗೆ ಎತ್ತಿಟ್ಕೊಟ್ರು. ಆಮೇಲೆ ನಾವೆಲ್ಲ ಅದನ್ನು ಅವ್ರು ಒರೆಸಿದ್ಮೇಲೆ ಐಟಮ್ಸ್ ಎಲ್ಲ ಮತ್ತೆ ಮೇಲೆ ಹಾಗೆ ನೀಟಾಗಿ ಜೋಡಿಸಿ, ಇವತ್ತಂತೂ ಫುಲ್ಲು ಹೆವಿ ಕೆಲಸ ಅಂತಲೇ ಹೇಳ್ಬೋದು. ಫುಲ್ಲು ಟಯರ್ಡ್ ಆಗೋಗ್ಬಿಡ್ತು. ಆಮೇಲೆ ಮನೇಲಿ ಒಂದು ಪೈನಾಪಲ್ ಇತ್ತು, ಅದನ್ನು ಕಟ್ ಮಾಡಿಕೊಂಡು ಅದಕ್ಕೆ ಖಾರ ಪುಡಿ ಉಪ್ಪು ಹಾಕ್ಕೊಂಡು ಕಲಿಸ್ಕೊಂಡು ಎಲ್ಲರೂ ತಿಂದ್ವಿ. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಮತ್ತೊಂದು ವೀಡಿಯೋದೊಂದಿಗೆ ಸಿಗ್ತೀನಿ. ಬಾಯ್.